ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ಅಣ್ಣ ಹಿಂದಿನ ವೀಡಿಯೋದಲ್ಲಿ ನಮ್ಮ ಹಳ್ಳಿಕಾರ ಬಗ್ಗೆ ಪರಿಚಯ ಮಾಡಿಕೊಟ್ರಿ. ಹೌದಣ್ಣ. ಇದು ಅಡಿಕೆ ಸಸಿ ಬಗ್ಗೆ ಒಂಚೂರು ಪರಿಚಯ ಮಾಡಿಕೊಡಿ ಅಣ್ಣ. ಅಡಿಕೆ ಸಸಿ ನಾವೇ ಒಟ್ಲು ಬಿಟ್ಟು ನಾಟಿ ಅಡಿಕೆ ಸಸಿ. ಹಾಂ ಅದರೊಳಗೆ ಸುಮಾರು 4-5 ತಳಿ ಬರ್ತದೆ ಅಡಿಕೆಲಿ. ಇದು ನಾಟಿ ಅಣ್ಣ. ಒಟ್ಲು ಯಾವ ಥರ ಬಿಟ್ರಿ ನೀವು? ಅಣ್ಣ ಮಾಮೂಲಿ ನಿಮಗೆ ಈ ತೆಂಗಿನ ಗೋಟು ಒಟ್ಲು ಬಿಟ್ಟಿರೋದು ಗೊತ್ತಿದ್ರೆ ಅದೇ ಮಾದರಿಲ್ಲ ಇದನ್ನು ಒಟ್ಲು ಬಿಟ್ಟು ಸಣ್ಣ ಮೊಳಕೆಲೆ ಪಾಕೆಟ್ಗೆ 3 kg ಬ್ಯಾಗ್ ಮಾಡಿದ್ದೀವಿ. ಪಾಕೆಟ್ ಮಾಡಿ ಹಾಕಿದ್ವಿ. ಓಕೆ. ಎಷ್ಟು ದಿನ ಬೇಕು ಅಣ್ಣ ಮಾಮೂಲಿ ಚಿಗುರಕ್ಕೆ? ಒಟ್ಲು ಬಿಟ್ಟರೆ ಒಟ್ಲು ಬಿಟ್ಟರೆ 3-4 ತಿಂಗಳು 5 ತಿಂಗಳಿಗೆ ನಾವು ಒಟ್ಲು ಮೊಳಕೆ ಬರ್ತವೆ, ಅದನ್ನು ಪ್ಯಾಕೆಟ್ ಮಾಡಿಬಿಡ್ತೀವಿ ಅಣ್ಣ. ಅದು ಗಿಡ ಹಾಕೋದು ಬಂದು 1.5 ವರ್ಷ 2 ವರ್ಷ ಗಿಡ ಆಗಬೇಕು. 2 ವರ್ಷದ ಗಿಡಗಳಿಗೆ ಹೆಚ್ಚು ಕಮ್ಮಿ 1 ವರ್ಷ 8-10 ತಿಂಗಳು ಗಿಡಗಳಿಗೆ. ಅಣ್ಣ ಎಷ್ಟು ದಿನ ಬೇಕು ಅಂದರೆ ಯಾವ ಥರ ನೋಡ್ಕೋತೀರಾ ಅಡಿಕೆ ಸಸಿನ ನೀವು? ಅಂದರೆ ಯಾವ್ಯಾವ ಥರ ಗೊಬ್ಬರ ಹಾಕ್ತೀರಾ, ಮೇಂಟೆನೆನ್ಸ್ ಯಾವ ಥರ ಮಾಡ್ತೀರಾ? ನೋಡ್ರಿ, ಕೆಬ್ಬೆ ಮಣ್ಣು, ಅದ್ರ ಜೊತೆಗೆ ನಾಟಿ ಇದು ಗೊಬ್ಬರ ಮಾಮೂಲಿ ದೇಸಿ ಗೊಬ್ಬರನೇ ಹಾಕೋದು ನಾವು. ಇದ್ರ ಗೊಬ್ಬರ ಫರ್ಟಿಲೈಸರ್ ಎಲ್ಲ ಏನು ಹಾಕಲ್ಲ ನಾವು. ಪ್ಯಾಕೆಟ್ ಮಾಡ್ಬೇಕಾದ್ರೆ ಮಿಕ್ಸ್ ಮಾಡಿಬಿಟ್ಟು ಮಣ್ಣು ಜೊತೆ ಹಂಗೆ ಹಾಕ್ಬಿಟ್ಟು. ಅಣ್ಣ ಫರ್ಟಿಲೈಸರ್ ಹಾಕಿದ್ರೆ ಗೊಬ್ಬರ ಏನಕ್ಕೆ ಅದು ಬರಲ್ವಣ್ಣ? ಅಣ್ಣ ಬರ್ತವೆ, ಬೇಗ ಬೆಳಕತ್ತವೆ, ಆದರೆ ನಮಗೆ ಕ್ವಾಲಿಟಿ ಗಿಡ ಕೊಡಬೇಕಲ್ವ ಜನಕ್ಕೂ. ಹೌದು. ಹಂಗಾಗಿ ನಾವು ನಮ್ಮ ಹತ್ರ ನಾಟಿ ಹಸು ಇರೋದ್ರಿಂದ ನಮ್ಗೆ ಗೊಬ್ಬರ ಸಿಗ್ತದೆ, ಅದರಿಂದ ಅದನ್ನೇ ಮಾಡ್ತೀವಿ. ಗೊಬ್ಬರ ಶಾರ್ಟೇಜ್ ಆದರೆ ಬೇರೆ ಕಡೆಯಿಂದ ತರ್ತೀರಾ? ಬೇಕಾದ್ರೆ ತರಿಸ್ಕೊತೀವಿ. ಓಕೆ. ಇವೆಲ್ಲ ಸುಮಾರು ಇನ್ನು ಎಷ್ಟು ದಿನ ಬೇಕು ಅಣ್ಣ ಇದು ಫಲ ಆಗೋಕ್ಕೆ? ಅಣ್ಣ ಇದು ಈಗ ಅದು ಹೇಳಿದ್ನಲ್ಲ 1 ವರ್ಷ 8 ತಿಂಗಳು ಗಿಡಗಳು. ಈಗ ಮಳೆಗಾಲ ಈಗ ಸ್ಟಾರ್ಟ್ ಆಗುತ್ತಲ್ಲ, ಈಗ ಜನ ಹಾಕೋಬೋದು. ಈಗ ಗಿಡ ಪ್ಲಾಂಟೇಶನ್ಗೆ ರೆಡಿ ಅವೆ. ಇದು ಸೇಲ್ಗೆನೆ ನಾನು ಮಾಡಿರೋದು. ಯಾರು ಬಂದರೆ ಕೊಡೋಣ ಅಣ್ಣ. ಇದೇ ಫಸ್ಟ್ನೇ ಬ್ಯಾಚಾ ಅಥವಾ 2ನೇ ಬ್ಯಾಚ್ ನಾನು ಕೊಡ್ತಾರೆ? ವರ್ಷ ಒಂದು 4,000 ಗಿಡ ಕೊಟ್ಟಿದ್ದೆ. ಈ ವರ್ಷ ಒಂದು 7,000 ಗಿಡ ಅವೆ. ನೆಕ್ಸ್ಟ್ ಬ್ಯಾಚ್ ಒಂದು 15,000 ಗೋಟು ಒಟ್ಲು ಬಿಟ್ಟಿದ್ವಿ. ನೆಕ್ಸ್ಟ್ ಆಲ್ರೆಡಿ ರೆಡಿ ಇದೆ? ಅದು ಬ್ಯಾಚ್ ರೆಡಿ ಇವೆ, ಆದರೆ ಸಣ್ಣ ಮೊಳಕೆ ಇದೆ. ಇನ್ನೂ ಮೊಳಕೆ ನೆಕ್ಸ್ಟ್ ಬ್ಯಾಚ್ಗೆ ರೆಡಿ ಆಯಿತು. ನೆಕ್ಸ್ಟ್ ಬ್ಯಾಚ್ಗೆ ಅಂದರೆ ಈ ವರ್ಷ ಸಿಗಲ್ಲ, ಅವು ನೆಕ್ಸ್ಟ್ ವರ್ಷ ಸಿಗ್ತದೆ. ಓಕೆ ಅಣ್ಣ. ಇವಕ್ಕೆ ನೀರು ಎಷ್ಟು ಟೈಮಿಗೆ ಬಿಡಬೇಕು ಏನು? ಅಣ್ಣ ಇದು ಅದೇ ಬೇಸಿಗೆ ಸ್ವಲ್ಪ ನೀರು ತಗೋತದೆ. ನೀರು ಜಾಸ್ತಿ ಮಳೆಗಾಲದಲ್ಲಿ ಏನು ಬೇಕಾಗಲ್ಲ, ಅಷ್ಟು ಮಳೆನೇ ಸಾಕಾಗುತ್ತೆ. ಈಗ ಬೇಸಿಗೆಯಲ್ಲಿ ಕಾಪಾಡ್ಬೇಕಣ್ಣ. ಅಣ್ಣ ಅಡಿಕೆ ಏನಕ್ಕೆಲ್ಲ ಉಪಯೋಗ ಆಗುತ್ತೆ? ಸುಮಾರು ಮೆಡಿಸಿನ್ಸ್ ಹೋಯ್ತದೆ, ಸುಪಾರಿ ಹೋಯ್ತದೆ ಸುಮಾರು. ಈಗ ನಿಮ್ಗೆ ಗೊತ್ತಿರ್ಬೋದು, ಹೈಯೆಸ್ಟ್ ಇದೊಂಥರ ಕಮರ್ಷಿಯಲ್ ಕ್ರಾಪ್ ಆಗ್ಬಿಟ್ಟಿದೆ. ಆಮೇಲೆ ಜನ ಜಾಸ್ತಿ ಅಡಿಕೆ ಹಾಕ್ಬೇಕು ಅಂತ ತೋಟ ಮಾಡೋರು ಸುಮಾರು ಜನ ಬರ್ತಾರೆ. ಅದು ಕೊಡೋದು ಯಾವ್ಯಾವ ಗಿಡ ಕೊಟ್ಟರೆ ಆಗಲ್ಲ, ಕ್ವಾಲಿಟಿ ಗಿಡ ಕೊಡಬೇಕು. ನಾಟಿ ಗಿಡ ಈ ಕಡೆ ಮಾಗಡಿ ಕಡೆ ಗೋಟ್ಗಳಿವು, ಒಳ್ಳೆ ಗೋಟು, ಅದು ಸೆಲೆಕ್ಟೆಡ್ ಗೋಟ್ಸ್ ತಂದ್ಬಿಟ್ಟು 20-25 ವರ್ಷ ಹಳೆ ಮರದಲ್ಲಿ ಗೋಟ್ ಇಳಿಸಿ ಮಾಡುವಂಥ ಗಿಡಗಳು. ಓಕೆ. ಅಣ್ಣ ಇವಾಗ ಹೊಸ್ದಾಗಿ ಹಾಕಬೇಕು ಅಂದರೆ ಅವ್ರು ಯಾವ ಥರ ಮೆಂಟಾಲಿಟಿ ಇರಬೇಕು? ಹೊಸ್ದಾಗೆ ಅಂದರೆ ಪ್ರಿಪ್ರೇಷನ್ ನಾವು ಗಿಡ ಹಾಕಬೇಕು, ಲ್ಯಾಂಡ್ ಎಷ್ಟಿರಬೇಕು ಆ ಅಡಿಕೆ ಹಾಕೋಕ್ಕೆ? ಎಷ್ಟಿದ್ರು ಹಾಕೋಬೋದು. ಲ್ಯಾಂಡ್ ಕ್ವಾಲಿಟಿ ಆಫ್ ಸಾಯಿಲ್, ಮಣ್ಣು ಯಾವ ಥರ ಇರ್ತದೆ ಅದು ನೋಡ್ಕೊಂಡು ಹಾಕ್ಬೋದು. ಮಣ್ಣು ಅಣ್ಣ ಯಾವ ಮಣ್ಣು ಇರಬೇಕು? ಕೆಂಪು ಮಣ್ಣ, ಬಿಳಿ ಮಣ್ಣು? ನಡೀತದೆ, ಫಲವತ್ತಾಗಿರ್ಬೇಕು ಅಣ್ಣ. ಕಳ್ಳು ಭೂಮಿಗೆ ಹಾಕ್ಬಾರ್ದು. ಅಂದರೆ ಈ ಅಡಿಕೆ ಹಾಕೋರು ನೀರಾವರಿ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಂಡಿರ್ಬೇಕು ಮೊದಲೇ. ಇದು 15 ದಿನ 20 ದಿನ ನೀರಿಲ್ಲದೆ ಒಣಗಿಸಿದ್ರೆ ಅಡಿಕೆ ಮರ ಏಟಾಗ್ಬಿಡ್ತದೆ. ಇದು ತೆಂಗಿನ ಮರದ ಥರ ಅಲ್ಲ, ನೀರು ವ್ಯವಸ್ಥೆ ಮಾಡ್ಕೊಂಡು ಗೋಟ್ ಹಾಕ್ಬೇಕು, ಗಿಡ ಹಾಕಬೇಕು. ಓಕೆ ಅಣ್ಣ. ಅಡಿಕೆ ಯಾವ ಭಾಗದಲ್ಲಿ ಜಾಸ್ತಿ ಬೆಳೆಯೋದು? ಶಿವಮೊಗ್ಗ ಈ ಕಡೆ ಎಲ್ಲ ತುಂಬ, ಆ ಕಡೆ ಮಲೆನಾಡು ಸೈಡ್ ಜಾಸ್ತಿ. ಈ ಕಡೆ ಈಗಲ್ಲಿ ಬಂದರೆ ಮಾಗಡಿ ಸುತ್ತಮುತ್ತ ಎಲ್ಲ ನಡೀತಾ ಇದೆ. ಈಗ ಬಿಡದಿ ಸುತ್ತಮುತ್ತ ಕೆಲವರು ತೋಟಗಳು ಮಾಡ್ತಾವ್ರು ಹೊಸ್ದಾಗೆ. ಕೆಲವು ಅವೇ ತೋಟಗಳು, ಸಣ್ಣ ಪುಟ್ಟ ತೋಟಗಳಿವೆ. ಮಾಗಡಿ ಸುತ್ತ ಹಳೆ ತೋಟಗಳಿವೆ. ಅಣ್ಣ ನೀವು ಕೊಟ್ಟಿದ್ದೀರಲ್ಲ ಅಡಿಕೆನ ಸಸಿನ, ಅಡಿಕೆ ಸಸಿ ಕೊಟ್ಟಿದ್ದೀರಲ್ಲ, ಅವರು ಯಾವ ಥರ ನಿಮಗೆ ರೆಸ್ಪಾನ್ಸು? ಏನು ಗಿಡ ಏನಿಲ್ಲ, ಇಷ್ಟ ಯಾವಾಗ ಪಾಸ್ ಆಗವ? ಪಾಸ್ ಅಂದರೆ 2ನೇ ವರ್ಷದ ಗಿಡ ಕೊಡ್ತಾರದು. ಅವರು ಈಗ ಗಿಡ ತೊಗೊಳ್ಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡೇ ತೊಗೊಳ್ತಾರೆ. ಆಮೇಲೆ ನಾವು ಕೊಡ್ಬೇಕಾದ್ರೆ ಚೆನ್ನಾಗಿರೋ ಗಿಡನೇ ಕೊಡ್ಬೇಕು. ಯಾಕಂದರೆ 5 ವರ್ಷ ಆದಮೇಲೆ ಫಸಲು ಬರಲಿಲ್ಲ ಅಂದರೆ ಏಟಾಗ್ಬಿಡ್ತದೆ. ಆಮೇಲೆ ರೈತನ ಕಷ್ಟ ನಮಗೆ ಗೊತ್ತು, ನಾವು ರೈತರಾಗಿ 5 ವರ್ಷ ಆದಮೇಲೆ ಅವರು ಬೈಕೋಬಾರ್ದು, ನಾವು ಅವ್ರು ಹೇಳ್ಕೋಬೇಕು. ಅಲ್ಲಿಂದ ಒಂದು ಗಿಡ ತಂದಿದ್ದು ನೋಡಿ ಹಿಂಗೆ ಚೆನ್ನಾಗಿ ಬಂದು ಅನ್ನೋದು ಹೇಳ್ಕೋಬೇಕು, ಕೊಡಬೇಕು. ಸುಮ್ಮನೆ ದುಡ್ಡು ಮಾಡಬೇಕು ಅಂತ ಯಾವುದೋ ಕೊಟ್ಟರೆ ಆಗಲ್ಲ. ಓಕೆ. ನಿಮ್ಮ ಅನಿಸಿಕೆ ಇವಾಗ ಏನೇ ಮಾಡಿದ್ರು ನಾಟಿ ಇದು ಮಾಡಿದ್ರೆ ತುಂಬ ಒಳ್ಳೆಯದು. ಈಗ ನಾಟಿ ಗೋಟು ಹೆಂಗೆ ಅಂದರೆ, ಈಗ ಮಂಗಳ ಬರ್ತದೆ, ಅದು ಕಾಯಿ ಮೇಲೆ ಇಷ್ಟಪ್ಪ ಕಾಣ್ತದೆ ಮಂಗಳ ಬ್ರೀಡು ಅಡಿಕೆ. ಆದರೆ ಗೋಟು ಒಳಗಡೆ ಗೋಟ್ ಬಂದು ಇಷ್ಟೇ ಇರ್ತದೆ. ಆಮೇಲೆ ಅದು ಈಗ ಮಿಷಿನಲ್ಲೆಲ್ಲ ಸುಲಿಯೋದು, ಎಲ್ಲ ಯಂತ್ರ ಎಕ್ವಿಪ್ಮೆಂಟ್ಸ್ ಆಗೋದ್ರಿಂದ ಮಿಷಿನ್ಗೆ ಸುಲಿಯೋಕ್ಕೆ ಬರಲ್ಲ. ಅದು ಕೈಯಲ್ಲಿ ಸುಲಿಯೋಕ್ಕೆ ಬರ್ತವೆ. ಅವೆಲ್ಲ ಅಷ್ಟು ರೇಟ್ ಸಿಗೋಲ್ಲ ನೋಡಿ. ನಾಟಿ ಇದರೊಳಗೆ ಈಲ್ಡ್ ಚೆನ್ನಾಗಿರ್ತದೆ. ಅದು ಇಮಿಡಿಯೇಟ್ಲಿ ಕೆಲವು ಮಂಗಳ ಇವು ಯಾವುದೋ ಬೇರೆ ಬ್ರೀಡೆಲ್ಲ ಬರೋವು 2 ವರ್ಷ 3 ವರ್ಷಕ್ಕೆ ಫಸಲು ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಆದರೆ ಕರೆಕ್ಟಾಗಿ 5 ವರ್ಷ ಮೇಲ್ಪಟ್ಟೆ ಫಸಲು ಬರಬೇಕು ಅಡಿಕೆ.
ಅದು ಚೆನ್ನಾಗಿರ್ತದೆ, ಕೊನೆವರೆಗೂ ನಿಂತ್ಕೋತದೆ ಮರಗಳು. ಓಕೆ ಓಕೆ ಅಣ್ಣ, ಮಿನಿಮಮ್ಮು ಎಷ್ಟು ವರ್ಷ ಹಾಕಬೇಕು ಪರ್ ಲ್ಯಾಂಡ್ಗೆ? ಅಣ್ಣ 10 ಅಡಿಗೆ 8 ಅಡಿಗೆ 8 ಅಡಿ ಹಾಕೋರು ಹಾಕ್ತಾರೆ. ಈಗ ಸ್ವಲ್ಪ ಲ್ಯಾಂಡ್ ಕಮ್ಮಿ ಇರೋರು 10 ಅಡಿಗೂ ಹಾಕೋತಾರೆ. ಆಮೇಲೆ ಈ ಅಡಿಕೆ ಹಾಕೋರಿಗೆ ಹೆಂಗೆ ಅಂದರೆ ಮಧ್ಯದಲ್ಲಿ ಇರಿಸಲಾಗಬಾರ್ದು. ಈ ಕೆಲವ್ರು ಏನು ಮಾಡಿರ್ತಾರೆ, ತೆಂಗಿನ ಮರದ ಮಧ್ಯದಲ್ಲಿ ಹಾಕ್ಬಿಟ್ಟಿರ್ತಾರೆ. ಹೌದು, ನೆಳ್ಳಾದಷ್ಟು ಚೆನ್ನಾಗಿ ಬರಲ್ಲ, ಗಿಡ ಎದೊಳ್ತವೆ, ಫಸಲು ಬರಲ್ಲ. ಅಂದರೆ ವಾತಾವರಣ ಆಗಬಾರ್ದು, ಗಾಳಾಟ ಚೆನ್ನಾಗಿರ್ಬೇಕು. ಈಗ ಈ ವಾತಾವರಣ ಹೆಂಗಿದ್ರೆ ಗಾಳಿ ಸುತ್ತ ಆಡಬೇಕು. ಈ ಗುಂಪಾಗೋದ್ರೆ ಗಾಳಾಡಲ್ಲ, ಅವಾಗ ಒಂಥರ ಕೌಕಂಡಂಗೆ ಆಗಿ ಫಸಲು ಬರಲ್ಲ. ಓಕೆ ಅಣ್ಣ, ಒಂದು ಮರ ಎಷ್ಟು ಬೇಕು, ಎಷ್ಟು ದಿನ ಬೇಕು ಅಣ್ಣ ಫಲ ಬಿಡೋಕ್ಕೆ? ಅಣ್ಣ 4 ರಿಂದ 5 ವರ್ಷಕ್ಕೆ ಬಂದ್ಬಿಡ್ತವೆ. 5 ವರ್ಷ ಮಿನಿಮಮ್. ಬಂದ್ಬಿಡ್ತವೆ. ಓಕೆ, ಕೆಲವು ನಿಧಾನಕ್ಕೆ ಬರ್ತವೆ, ಕೆಲವು 4-5 ರಿಂದ 5 ವರ್ಷದಲ್ಲಿ ಬರಲೇಬೇಕು. ಅಣ್ಣ, ಇವಾಗ ನೀವು ಕಸ್ಟಮರ್ಗೆ ಯಾವ ಥರ ರೇಟ್ ಕೊಡ್ತೀರಾ ಒಂದು ಗಿಡಕ್ಕೆ? ಪ್ಲ್ಯಾಂಟ್ ಸೈಜ್ ಮೇಲೆ ಡಿಪೆಂಡ್ ಮಾಡಿಕೊಡ್ತೀನಿ. ಈಗ ಹೋದ ವರ್ಷ 50, 55, 60ವರೆಗೂ ಕೊಟ್ಟೆ. ಈ ವರ್ಷನೂ 40ರಿಂದನೂ ಸ್ಟಾರ್ಟ್ ಆಗ್ತವೆ, 40, 50, 60ವರೆಗೂ ಕೊಟ್ಟೆ ಒಂದು ಗಿಡ. ಅಣ್ಣ, ಏನಕ್ಕೆ ಒಂದೊಂದು ಗಿಡ ಒಂದು ಚೆನ್ನಾಗಿ ಬೆಳವಣಿಗೆ ಆಗಿದೆ, ಒಂದು ಗಿಡ ಗೋಟ್ ಮೇಲೆ ಅದು ಡಿಫ್ರೆನ್ಸ್ ಆಗಿದೆ. ಗೋಟ್ ಮೇಲೆ. ಆಮೇಲೆ ಕೆಲವೊಂದು ಕಡೆ ಬಿಸಿಲು ಸ್ವಲ್ಪ ಜಾಸ್ತಿ ಹೊಡೆದು ಸ್ವಲ್ಪ ಏಳಿಗೆ, ಒಟ್ಟಿನಲ್ಲಿ ಎಲ್ಲ ಒಂದೇ ಕ್ವಾಲಿಟಿ ಗಿಡ. ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ, ಒಂದು 5 ಬೆಳ್ಳಿ ಹಂಗೆ ಒಂದೇ ಸಮಯ ಇರಲ್ವ, ಹಂಗೆ ಆ ಥರ. ಅವು ನೆಲಕ್ಕೆ ಹಾಕಿದ್ಮೇಲೆ ಅವು ಗಿಡ ಎದ್ಬಿಡ್ತವೆ. ಹೌದು, ನಂಬರ್ ಹೇಳಿ ಅಣ್ಣ. 960666 71920. ಓಕೆ ಅಣ್ಣ, ಇದಕ್ಕೆ ಏನು ಔಷಧಿ ಏನಾರು ಮಾಡ್ತೀರಣ್ಣ? ಅಣ್ಣ ಏನಿಲ್ಲ, ಈ ಸುಳಿ ರೋಗ ಅಂತ ಏನೋ ಕಾಣಿಸ್ಕೊಂಡ್ರೆ ಸಜೆಸ್ಟ್ ಮಾಡಿದ ಔಷಧಿ ಹೊಡಿಬೋದು ಅಷ್ಟೇ. ನಮ್ಮದೇನು ಗಿಡದಲ್ಲಿ ನಮಗೇನು ಸುಳಿ ರೋಗ ಏನಿಲ್ಲ. ಸುಳಿ ರೋಗ ಏನಿಲ್ಲ. ಓಕೆ, ಒಟ್ಟು ನಿಮ್ಮ ಪ್ರಕಾರ ಅಡಿಕೆ ಹಾಕಬೇಕು ಅಂದರೆ ಬೈಲು ಚೆನ್ನಾಗಿರಬೇಕು, ಗಾಳಿ ವಾತಾವರಣ ಚೆನ್ನಾಗಿರಬೇಕು. ಗಾಳಿ ವಾತಾವರಣ ಇರಬೇಕು. ತೋಟ ಏನಂದ್ರೆ ಅಣ್ಣ, ಈಗ ಹೊಸ್ದಾಗಿ ತೋಟ ಮಾಡೋರು, ಈಗ ಲೇಬರ್ ಸಮಸ್ಯೆ ಇರೋದ್ರಿಂದ ಒಂದು ಟ್ರ್ಯಾಕ್ಟ್ರ್ ಬಂದ್ರೂ ಲೋಡ್ ತುಂಬಕ್ಕೆ ಸೀದಾ ಹೋಗ್ಬೇಕು ತೋಟಕ್ಕೆ. ಆ ಹೆಣ್ಣಿಂದ ಈ ಹೆಣ್ಣಿಗೆ ಬರೋ ಥರ ಟ್ರಾನ್ಸ್ಪೋರ್ಟೇಷನ್ಗೆ ಜಾಗ ಬಿಟ್ಕೊಂಡು ಮಾಡ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಆ ಮೂಲೆಯಿಂದ ಈ ಮೂಲೆಗೆ ಬರಬೇಕು ಅಂದರೆ ಯಾರೂ ಬರೋಲ್ಲ. ಆ ಥರ ಪ್ಲ್ಯಾನ್ ಮಾಡಿಕೊಂಡು ಅಡಿಕೆ ಗೋಟನ್ನ ಇದನ್ನು ಗಿಡನ ಹಾಕೋದು. ಅಣ್ಣ, ಇವಾಗ 8 ಅಡಿ 8 ಅಡಿ ಹಾಕೊಂಡ್ರೆ ಒಂದು ಟ್ರ್ಯಾಕ್ಟ್ರು ಟ್ರೈಲರ್ ಸಮೇತ ಪಾಸ್ ಆಗುತ್ತೆ. ಅಣ್ಣ, ಇವಾಗ ಅಡಿಕೆ ಎಲ್ಲ ಬೆಳೆದ್ಬಿಟ್ಟು ರೈತರು ತಗೊಂಡೋಗಿ ಎಲ್ಲಿ ಮಾರಾಟ ಮಾಡ್ತಾರೆ? ಮಾರ್ಕೆಟ್ ಚೆನ್ನಾಗೈತೆ. ಯಾವ ಮಾರ್ಕೆಟ್ ಅಣ್ಣ? ಸುಮಾರು ಮಾರ್ಕೆಟ್ ಅವೆ. ಆಮೇಲೆ ವ್ಯಾಪಾರಸ್ಥರು ಅವರೇ ತೋಟಗಳು ಮಾಡ್ಕೋತಾರೆ. ಈಗ ಎಲ್ಲಾನು ಒಬ್ಬರೇ ಮಾಡೋಕ್ಕಾಗಲ್ಲ. ಬೆಳೆಸೋನೊಬ್ಬ ಆದರೆ ಅದನ್ನ ಕಿತ್ಕೊಂಡು ಹೋಗಿ ವ್ಯಾಪಾರ ಮಾಡೋರು ಇನ್ನೊಬ್ಬರ ಇರ್ತಾನೆ. ಅದನ್ನೇ ಮಾಡ್ಬೇಕು. ಎಲ್ಲಾನು ನಾವೇ ಮಾಡ್ತೀವಿ ಅಂದರೆ ಕಷ್ಟ ಆಗುತ್ತೆ. ಓಕೆ, ಇವಾಗ ಮಾರ್ಕೆಟ್ ಪ್ರೈಸ್ ನಾನು ಮಾಡ್ತೀವಿ ಅನ್ನೋ ಒಂದು ಕೆಪಾಸಿಟಿ ಇದ್ರೆ ಮಾಡ್ಕೋಬೋದು. ಕೆಲವರು ಸಣ್ಣ ತೋಟ, ಈಗ 1 ಎಕರೆ 2 ಎಕರೆ ತೋಟ ಇರ್ತವೆ, ಅವರೇ ಮಾಡ್ಕೋತಾರೆ, ಅವರೇ ಇಳಿಸ್ಕೋತಾರೆ, ಅವರೇ ಚೇಂಜ್ ಮಾಡ್ಕೋತಾರೆ. ಈಗ ಕೆಲವ್ರು ಏನು ಮಾಡ್ತಾರೆ, ತೋಟಗಳು ತಗೋತಾರೆ. ಮಾರ್ಕೆಟ್ ಪ್ರೈಸ್ ಏನೈತೆ ಅಣ್ಣ ಗೋಟ್ಗೆ? ಅಣ್ಣ, ಗೋಟು 4 ರೂಪಾಯಿ 5 ರೂಪಾಯಿ. ಗೋಟು 4 ರೂಪಾಯಿ 5 ರೂಪಾಯಿಗೆ ನಾವು ತೊಗೊಬಂದಿರೋದು. ಒಂದು ಗೋಟು ಅಷ್ಟು ಬಿದ್ದಿರುತ್ತೆ. ಆಮೇಲೆ 3 kg ಬ್ಯಾಗ್, ಒಂದು ಪ್ಯಾಕೆಟ್ ಬಂದು 1 ರೂಪಾಯಿ 2 ರೂಪಾಯಿ ಒಂದು ಪ್ಯಾಕೆಟ್ ಬಿದ್ದಿರ್ತದೆ. ಆಮೇಲೆ ಅದಕ್ಕೆ ಮಣ್ಣು ಗೊಬ್ಬರ ಎಲ್ಲ ಲೆಕ್ಕ ಹಾಕೊಂಡು ಆಮೇಲೆ 1 ವರ್ಷ 2 ವರ್ಷ ನಾವು ಸಾಕ್ತೀವಿ. ಅವ್ರು ಕೊಡೋದೇ ನಮ್ಮ ಹತ್ರ ಏನು ಉಳಿಯೋಲ್ಲ. ನಾವು ಒಂದು ಕೊಡಬೇಕು, ಆಮೇಲೆ ಒಂದು ಸರ್ವಿಸ್ ಕೊಡಬೇಕು, ಒಂದು ಒಳ್ಳೆ ಗಿಡ ಕೊಡಬೇಕು ಅಂತ ಮಾಡಿ. ಓಕೆ, ಸರಿ, ಥ್ಯಾಂಕ್ ಯು ಅಣ್ಣ. ಆಯ್ತು.